ಸುತ್ತಲಿನ ಕಬ್ಬು ಹಾಗೂ ಜೋಳದ ನಡುವೆಯೇ ಔಡಲ ಬೆಳೆಯೊಂದು ಗಮನ ಸೆಳೆಯುತ್ತಿದೆ. ಅಥಣಿ ತಾಲೂಕಿನ ಕಲ್ಲುತ್ತಿ ಗ್ರಾಮದ ಯುವ ರೈತ ಅನಿಲ್ ಅವರು ತಮ್ಮ 3 ಎಕರೆ ಭೂಮಿಯಲ್ಲಿ ಅಪರೂಪದ ಔಡಲ ಕೃಷಿ ನಡೆಸುವ ಮೂಲಕ ಇತರ ರೈತರಿಗೆ ಹೊಸ ಬೆಳೆಯ ಕನಸು ತೋರಿಸಿದ್ದಾರೆ. ಸುತ್ತಲಿನ ಜಮೀನುಗಳಲ್ಲಿ ಕಬ್ಬು ಹಾಗೂ ಜೋಳದ ಪೈಪೋಟಿಯ ಮಧ್ಯೆ ಅವರು ಆಯ್ದುಕೊಂಡಿರುವ ಈ ಪರ್ಯಾಯ ಬೆಳೆಯು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಸಾಮಾನ್ಯವಾಗಿ ಮೇವು ಅಥವಾ ದಾಲು ಬೆಳೆಗೆ ಬೆಳೆಸಲಾಗುವ ಈ ಔಷಧಿಯ ಬೆಳೆಯನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ಳಬಹುದೇ ಎಂಬ ಪ್ರಶ್ನೆಗೆ ಉತ್ತರವೇ ಅನಿಲ್ ಅವರ ಈ ಪ್ರಯೋಗ. ಪಾರಂಪರಿಕ ಬೆಳೆಗಳೊಡನೆ ಹೊಸ ಪ್ರಯೋಗ ರೂಢಿಸಿಕೊಂಡರೆ ಮಾತ್ರ ನಾವು ಬೆಳೆಯಬಹುದು, ಭೂಮಿಯನ್ನ ಬೆಳೆಸಬಹುದು ಎನ್ನುವುದು ಅವರ ನಿಲುವು. ಔಡಲ ಮಣ್ಣಿಗೆ ನೈಸರ್ಗಿಕವಾಗಿ ನೈಟ್ರೋಜನ್ ನೀಡುತ್ತದೆ. ಎತ್ತು ಮೇಕೆಗಳಿಗೆ ಉತ್ತಮ ಮೇವಾಗಿ ಇದರ ಸೊಪ್ಪನ್ನ ಬಳಸಬಹುದು. ಆಯುರ್ವೇದದಲ್ಲಿ ಬಹುಮಾನ್ಯವಾದ ಔಡಲ ಗಿಡಕ್ಕೆ ವಿಫುಲ ಔಷಧಿಯ ಗುಣಗಳಿವೆ. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ನೀಡುವ ರೈತ ಸ್ನೇಹಿ ಗಿಡವಿದು. ಅನಿಲ್ ಅವರು ಔಡಲ ಬೆಳೆದ ನಂತರ ಸ್ಥಳೀಯ ಔಷಧ ನಿರ್ಮಾಣ ಸಂಸ್ಥೆಯೊಂದಿಗೆ ನೇರ ಸಂಪರ್ಕ ಬೆಳೆಸಿ ಮಾರಾಟಕ್ಕೆ ಉತ್ತಮ ದಾರಿ ತೋರಿಸಿದ್ದಾರೆ. ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಅವರ ಈ ಪ್ರಯೋಗವನ್ನು ಪರಿಶೀಲಿಸಿ ಇತರ ರೈತರಿಗೆ ಪ್ರೇರಣೆಯಾಗಬಲ್ಲದು ಎಂದು ತಿಳಿಸಿದ್ದಾರೆ. ಅನಿಲ್ ಅವರ ಯಶಸ್ಸಿನ ಸುದ್ದಿ ಹರಡಿದ ನಂತರ ಪಕ್ಕದ ಗ್ರಾಮಗಳ ರೈತರು ಈ ಬೆಳೆಯ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದಾರೆ. ಕೆಲವರು ಅವರ ಜಮೀನಿಗೆ ಭೇಟಿ ನೀಡಿ ಬೆಳೆಯ ಸ್ಥಿತಿ, ನಿರ್ವಹಣೆ ಹಾಗೂ ಆರ್ಥಿಕ ಲಾಭದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಔಷಧಿಯ ಬಳಕೆಗಳ ದೃಷ್ಟಿಯಿಂದ ಆಯುರ್ವೇದದ ಜಗತ್ತಲ್ಲಿ ಪ್ರಚಲಿತವಾಗಿರುವ ಔಡಲ ಕೃಷಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ನಿರೀಕ್ಷಿಸಲಾಗಿದೆ. ಹವಾಮಾನ ಬದಲಾವಣೆ ಹಾಗೂ ನೀರಿನ ಕೊರತೆಯ ಸಂದರ್ಭದಲ್ಲಿ ಕಡಿಮೆ ನೀರಿನ ಅವಶ್ಯಕತೆ ಇರುವ ಈ ಬೆಳೆಯು ಸೂಕ್ತ ಆಯ್ಕೆ. ಮಾರ್ಕೆಟಿಂಗ್ ವ್ಯವಸ್ಥೆ ಸಿದ್ಧವಾಗಿದ್ದರೆ ರೈತರ ಆದಾಯದಲ್ಲಿ ಹತ್ತಿರದ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ.